ಇವಾಗ ನಾವು ಫಸ್ಟ್ ಮೆಥಡ್ ಶುರು ಮಾಡ್ತಾ ಇದ್ದೀವಿ, ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ ವಿತ್ ವೇರಿಯಬಲ್ ಸಪರೇಬಲ್. ಇಲ್ಲಿನ ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ, ವೈಸ್ ಮತ್ತು ಡಿ ವೈ, ಎಕ್ಸ್ ಮತ್ತು ಡಿ ಎಕ್ಸು ಒಂದೊಂದು ಕಡೆ ಹಾಕ್ಕೊಬೇಕು ಅಲ್ವಾ. ಅದಾಯ್ತು ಮೇಲೆ ಇಂಟಿಗ್ರೇಟ್ ಮಾಡಬೇಕು. ಉದಾಹರಣೆಗೆ ಇಲ್ಲೊಂದು ಪ್ರಶ್ನೆ ಇದೆ. ಸೊ ಇಲ್ಲಿ ನಾನು ಡಿ ವೈ 2 - y ಇಸ್ ಈಕ್ವಲ್ ಟು ಡಿ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 1 ಈ ರೀತಿಯಲ್ಲಿ ಮಾಡ್ಕೊಂಡು ನಾನು ಇಂಟಿಗ್ರೇಟ್ ಮಾಡ್ಬೋದು ಅಲ್ವಾ. ಮುಂದಿನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಪ್ರಶ್ನೆ ಕೊಟ್ಟಾಗ ಈ ಮೆಥಡ್ ಉಪಯೋಗಿಸ್ಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಉತ್ತರ ಏನಂತ ಹೇಳಿದ್ರೆ, ಫ್ಯಾಕ್ಟರೈಸ್. ಅದನ್ನು ನಾವು ಫ್ಯಾಕ್ಟರ್ ಥರ ಮಾಡೋಕ್ಕಾಯ್ತು ಅಂತ ಹೇಳಿದ್ರೆ, ಅಂದರೆ ಇವಾಗ ಎಕ್ಸು ವೈ ಸಪ್ರೇಟ್ ಮಾಡಿಕೊಂಡು ಮುಂದುವರಿಕಾಯ್ತು ಅಂತ ಹೇಳಿದ್ರೆ ದೆನ್ ವಿ ಕ್ಯಾನ್ ಡೂ ಇಟ್. ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 10. ಇಲ್ಲಿ ನೋಡಿದಾಗ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಇದು ನಾನು ರೀಅರೇಂಜ್ ಮಾಡ್ಕೊಂತು ಅಂತ ಹೇಳಿದ್ರೆ ಮತ್ತು ತಿರ್ಗಾ ಈ ರೀತಿಯಲ್ಲಿ ಬರ್ಕೊಂಡು ಮುಂದುವರಿಬೋದು. ಸೊ ಆಲ್ ಯು ಕ್ಯಾನ್ ಡೂ ಇಸ್ ಆಫ್ಟರ್ ದಿಸ್ ಇಂಟಿಗ್ರೇಟ್ ಬೋತ್ ಸೈಡ್ಸ್ ಅಲ್ವಾ. ನೋಡಿಲಿ ಎಲ್ಲ ವೈಸ್ ಇದೆ, ಎಲ್ಲ ಎಕ್ಸ್ ಇದೆ. ಸೊ ಈ ಥರ ನೀವು ಗುಂಪು ಮಾಡೋಕ್ಕಾಯಿತು ಅಂತ ಹೇಳಿದ್ರೆ, ಇಲ್ಲಿ ಈ ಥರ ಗುಂಪು ಮಾಡೋದಕ್ಕಾಯಿತು. ಫ್ಯಾಕ್ಟರೈಸ್ ಮಾಡೋಕ್ಕಾಯಿತು ಅಂತ ಹೇಳಿದ್ರೆ ಆಯಿತಾ, ವಿಲ್ ಬಿ ಏಬಲ್ ಟು ಆನ್ಸರ್. ಇನ್ನೊಂದಷ್ಟು ಉದಾಹರಣೆ ನೋಡ್ತೀವಿ. ಸಿಂಪಲ್ ಆಗಿದೆ ಇದು, ಸ್ವಲ್ಪ ಕಾಂಪ್ಲಿಕೇಟೆಡ್ ನೋಡ್ತು ಅಂತ ಹೇಳಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ತಕ್ಷಣಕ್ಕೆ ಇದನ್ನು ಬರ್ಕೊಂಬಿಡಿ.